ಧರ್ಮಸ್ಥಳ ಸರಣಿ ಸಾವುಗಳ ಪ್ರಕರಣಕ್ಕೆ ವ್ಯಕ್ತಿಯೋರ್ವ ಹೆಣ ಹೊತ್ತಿದ್ದು ತಾನೇ ಎಂದು ಹೇಳಿಕೊಂಡು ಪೊಲೀಸರ ಮುಂದೆ ಬಂದಿರುವುದು ಸ್ಫೋಟಕ ತಿರುವು ನೀಡಿದೆ. ಹೌದು, ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿಯೋರ್ವ ಧರ್ಮಸ್ಥಳದಲ್ಲಿ ನಡೆದಿದ್ದ ಅತ್ಯಾಚಾರ ಕೊಲೆಯಾದ ಶವಗಳನ್ನು ತಾನು ಹೂತಿದ್ದಾಗಿ ಹೇಳಿಕೊಂಡಿದ್ದು ಪಾಪಪ್ರಜ್ಞೆ ಕಾಡುತ್ತಿರುವ ಕಾರಣ ಅವುಗಳನ್ನು ಪೊಲೀಸರ ಮುಂದೆ ಹೊರತೆಗೆದು ತೋರಿಸಿ ಶರಣಾಗುತ್ತೇನೆ ಎಂದು ಪತ್ರ ಬರೆದಿದ್ದಾನೆ ಹಾಗೂ ಸ್ವತಃ ಎಫ್ಐಆರ್ ಅನ್ನು ಸಹ ದಾಖಲಿಸಿದ್ದಾನೆ. ಈ ಕುರಿತು ಇದೀಗ ಯೂಟ್ಯೂಬರ್ ಸಮೀರ್ ವಿಡಿಯೋವೊಂದನ್ನು ಮಾಡಿದ್ದು ಆ ವ್ಯಕ್ತಿ ಹೆಸರು ಆತ ಮಂಡ್ಯ ಮೂಲದವನು ಎಂದು ತಿಳಿಸಿದ್ದಾರೆ. ಊರಿನಲ್ಲಿದ್ದ ಭೀಮನ ಅಣ್ಣ ಧರ್ಮಸ್ಥಳದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದನು. ಅವನ ಸಹಾಯದಿಂದ ಧರ್ಮಸ್ಥಳದಲ್ಲಿ ಕೆಲಸ ಪಡೆದುಕೊಂಡ ಭೀಮನಿಗೆ ನೇತ್ರಾವತಿ ಸ್ವಚ್ಛಗೊಳಿಸುವ ಕೆಲಸ ಸಿಕ್ಕಿತು. ಮಾಹಿತಿ ಕೇಂದ್ರದ ಮೇಲೆ ಆತನಿಗೆ ಮಲಗಲು ರೂಮ್ ಸಹ ನೀಡಲಾಗಿತ್ತು. ದಿನಗಳೆದಂತೆ ನದಿ ದಡದಲ್ಲಿ ಹೆಣಗಳು ಬಿದ್ದಿರುವುದನ್ನು ಕಂಡು ಅನುಮಾನಗೊಂಡ ಭೀಮನಿಗೆ ಕಾರೊಂದು ಬಂದ ಮಾರನೇ ದಿನ ಹೆಣ ಬೀಳುತ್ತಿದ್ದದ್ದನ್ನ ಗಮನಕ್ಕೆ ಬಂತು. ಬಳಿಕ ಮಾಹಿತಿ ಕಚೇರಿ ಸೂಪರ್ವೈಸರ್ ಕರೆ ಮಾಡಿ ಹೆಣ ಒಂದು ಬಿದ್ದಿದೆ, ಅದನ್ನ ಹೂತು ಹಾಕು ಎಂದು ಭೀಮನಿಗೆ ಹೇಳಿದ್ದಾರೆ. ಭಯಗೊಂಡ ಭೀಮ ಅವರನ್ನ ಎದುರಿಸಲಾಗದೆ ಆ ಕೆಲಸ ಮಾಡಿದ್ದಾನೆ. ಬಳಿಕ ಇದನ್ನೇ ಹವ್ಯಾಸ ಮಾಡಿಕೊಂಡ ಆ ಗುಂಪು ಭೀಮನ ಕೈನಲ್ಲಿ ಹಲವಾರು ಹೆಣಗಳನ್ನ ಮಣ್ಣು ಮಾಡಿಸಿದ್ದಾರೆ. ಇನ್ನು ಸೌಜನ್ಯ ಪ್ರಕರಣದಲ್ಲಿ ಸತ್ಯ ಒಪ್ಪಿಕೊಳ್ಳಲು ಸಿದ್ಧನಾಗಿ ಬಳಿಕ ನಿಗೂಢವಾಗಿ ಸಾವನ್ನಪ್ಪಿದ ರವಿ ಪೂಜಾರಿ ಈ ಭೀಮನಿಗೆ ಆಪ್ತ ಸ್ನೇಹಿತ. ಸೌಜನ್ಯ ಕೊಲೆಯ ಬಳಿಕ ಮದ್ಯಪಾನಕ್ಕೆ ದಾಸನಾಗಿದ್ದ ರವಿ ಪೂಜಾರಿ ಜೊತೆ ಮಾತನಾಡಿದ ಭೀಮನಿಗೆ ರವಿ ಪೂಜಾರಿ ದಣಿಗಳ ಮಗ ಮಾಡಿದ ಅತ್ಯಾಚಾರ ಕೊಲೆಗಳ ಶವಗಳನ್ನು ಬಿಸಾಡಲು ನಮಗೆ ದುಡ್ಡು ಕೊಟ್ಟರು ಎಂದು ಹೇಳಿಕೊಂಡಿದ್ದ. ಹೀಗೆ ಇಬ್ಬರ ನಡುವೆ ಕೊಲೆಗಳ ಬಗ್ಗೆ ಮುಕ್ತ ಮಾತುಕತೆ ಆದ ಕೆಲವೇ ದಿನಗಳಲ್ಲಿ ರವಿ ಪೂಜಾರಿ ಕೊಲೆ ನಡೆಯಿತು. ಅಷ್ಟು ನಿಷ್ಠೆಯಿಂದ ಇದ್ದ ರವಿ ಪೂಜಾರಿಯನ್ನೇ ಕೊಂದು ಹಾಕಿದ ಇವರು ತನ್ನನ್ನ ಉಳಿಸ್ತಾರಾ ಎಂದು ಭಯಕ್ಕೊಳಗಾಗಿ ಭೀಮ ಧರ್ಮಸ್ಥಳದಿಂದ ಬೇರೆ ರಾಜ್ಯಕ್ಕೆ ಪರಾರಿಯಾಗಿದ್ದ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.